ನೀವು ಎಷ್ಟು ಬಾರಿ ಓದೋಕೆ ಕುಳಿತಿದ್ದೀರಾ, ಆದರೆ ಮನಸ್ಸೇ ಕಾನ್ಸಂಟ್ರೇಷನ್ ಮಾಡ್ತಿಲ್ವಾ? ಟಾಪರ್ಗಳ ಮುಖ್ಯ ರಹಸ್ಯ ಏನು ಗೊತ್ತಾ? ಅವರು ಮೊದಲೇ ಮನಸ್ಸನ್ನು ಶಕ್ತಿಶೀಲವಾಗಿ ಮಾಡ್ಕೊಂಡಿರ್ತಾರೆ. ಒಂದು ಕ್ಷಣವೂ ವ್ಯರ್ಥ ಮಾಡೋದಿಲ್ಲ. ನಿಮ್ಮೊಳಗಿನ ಶಕ್ತಿ ನಿಮ್ಮ ಕನಸನ್ನು ತಲುಪಲು ನಿಮ್ಮ ಕೈಯಲ್ಲಿದೆ. ನನಗೆ ಆಗೋದಿಲ್ಲ ಅನ್ನೋ ನಂಬಿಕೆ ಇಲ್ಲದವರು ಗೆಲ್ಲೋದೇ ಇಲ್ಲ. ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿ. ನೀವು ಸಾಧ್ಯವಿಲ್ಲದದ್ದು ಏನೂ ಇಲ್ಲ. ಇಂದು ನಿಮ್ಮ ಗುರಿಗೆ ಹತ್ತಿರವಾಗುವ ಮೊದಲ ಹೆಜ್ಜೆ ಇಡಿ. ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ನೀವು ಈಗಾಗಲೇ ಟಾಪರ್ ಆಗೋಣ ಎಂದು ನಿರ್ಧರಿಸಿದರೆ ಗೆಲುವು ನಿಮ್ಮದೇ. ನೀವು ನಿಮ್ಮ ಫೋನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ನೋಡ್ತಾ ಗಂಟೆಗಟ್ಟಲೆ ಕಳೆಯುತ್ತಿದ್ದರೆ ಟಾಪರ್ಗಳಿಗೆ ಸಮಯವೆಂದರೆ ಚಿನ್ನ ಕಣ್ರಿ. ಪ್ರತಿಯೊಂದು ಕ್ಷಣವೂ ಅವರು ಗುರಿಯತ್ತ ಮುನ್ನಡೆಯಲು ಬಯಸ್ತಾರೆ. 1 ಗಂಟೆ ಓದೋಕೆ ಕಳೆಯುವುದೇ ನೀವು ಸಾಧನೆಯತ್ತ ಹೋದ ಒಂದು ಮೊದಲನೆಯ ಹೆಜ್ಜೆ. ಎಷ್ಟು ಸಣ್ಣ ಸಮಯವೋ ಅದು ನಿಮ್ಮ ಯಶಸ್ವಿಗೆ ದಾರಿಯನ್ನು ತೋರುತ್ತೆ. ನೀವು ಸಮಯವನ್ನು ಸುತ್ತಿದ್ರೆ ನಿಮ್ಮ ಕನಸು ಹೊರಗೆ ಹೋಗೋದಿಲ್ಲ. ಆದರೆ ಪ್ರತಿಯೊಂದು ಕ್ಷಣವೂ ವೈಭವವಾಗಿ ಉಪಯೋಗಿಸಿದರೆ ನೀವು ತಿಳಿದಷ್ಟು ದೂರ ಹೋಗಬಹುದು. ಈಗಾಗಲೇ ನೀವು ಯಾವ ಕ್ಷಣವನ್ನು ಕಳೆದುಕೊಳ್ತಿದ್ದೀರಿ? ನೀವು ಇಂದು ನಿಮ್ಮ ಗುರಿಗೆ ಹತ್ತಿರವಾಗಲು ಸಮಯವನ್ನು ಬಳಸ್ತಿದ್ದೀರಾ. ಸಾಧನೆಯ ರಹಸ್ಯ ಏನು ಗೊತ್ತಾ? ಸಮಯವನ್ನು ಗೌರವಿಸುವುದು. ನೀವೇನಾದರೂ ದೊಡ್ಡ ಕನಸನ್ನು ಹೊಂದಿದರೆ, ಸಾಧಿಸಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನಾದರೂ ದೊಡ್ಡ ಕನಸನ್ನು ಹೊಂದಿದರೆ ಆಗ ನೀವು ಭಯವನ್ನು ಕೂಡ ಬಿಡಬೇಕು. ಯಾಕಂದರೆ ಟಾಪರ್ಗಳು ಭಯವನ್ನು ಬಿಟ್ಟಿರ್ತಾರೆ. ಭಯ ಎಂದರೆ ಟಾಪರ್ಗಳಿಗೆ ಶಾಂತಿಯ ಸಂಕೇತ. ಏನಾದರೂ ಜೀವನದಲ್ಲಿ ಕನಸನ್ನು ಕಾಣ್ತಿದ್ರೆ ಆಗ ಅಲ್ಲೇ ಶುರು ಆಗೋದು ಮೊದಲನೆಯ ಭಯ. ಆದರೆ ಅದೇ ಭಯ ನಿಮಗೆ ತಿಳಿಸುತ್ತೆ ನೀವು ದೊಡ್ಡದೇನೋ ಮಾಡೋಕ್ಕೆ ಹೊರಟಿದ್ದೀರಿ ಅಂತ. ನೀವೇನಾದರೂ ಭಯ ಪಡ್ತಿದ್ರೆ ಅದನ್ನು ನಿಮ್ಮೊಳಗೆ ಒಂದು ಮೋಟಿವೇಶನ್ ಆಗಿ ತಗೊಳ್ಳಿ. ಯಾಕಂದರೆ ಅದರಿಂದಲೇ ನೀವು ಮುಂದೆ ಒಂದು ದೊಡ್ಡದಾಗಿ ಸಾಧಿಸಲು ಮುಂದಕ್ಕೆ ಹೋಗ್ತೀರಾ. ನಿಮ್ಮ ಕನಸು ದೊಡ್ಡದಾಗಿದ್ದರೆ ಧೈರ್ಯವೂ ಕೂಡ ದೊಡ್ಡದಾಗಿರಲೇಬೇಕು. ನಿಮ್ಮ ಭಯವನ್ನು ಜಯಿಸಿದರೆ ನಿಮ್ಮ ಸಾಧನೆ ನಿಮ್ಮನ್ನು ಗಗನಕ್ಕೇರಿಸುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸಿಗೆ ನೋಡೋ ವಿಡಿಯೋಗಳನ್ನು ಬಿಟ್ಟು ಮೊದಲು ಮೊಬೈಲ್ನ ಸೈಡಲ್ಲಿಡಿ. ಯಾಕಂದರೆ ಅದು ನಿಮ್ಮ ಕನಸಿಗೆ ತುಂಬಾ ಅಡ್ಡಿಯಾಗ್ತಿದೆ. ಟಾಪರ್ಗಳಿಗೆ ಒಂದು ಕ್ಷಣವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲಿ ನೀವು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ನೋಡ್ತೀರಾ ಅಂದರೆ ನೀವು ಯಾವ ರೀತಿ ದಡ್ರಿ? ಟಾಪರ್ ಆಗಬೇಕು, ನೀವಿನ್ನೂ ಓದಬೇಕು ಅಂತ ಹೇಳಿದ್ರೆ ನೀವು ಮೊಬೈಲ್ನ ಸೈಡಿಗಿಡಿ. ಮೊಬೈಲ್ ನೋಡಬೇಕು ಅಂದರೆ ಇನ್ಫಾರ್ಮೇಷನ್ ಏನಾದರೂ ವೀಡಿಯೋಸ್ ಇದ್ದರೆ ಮಾತ್ರ ನೀವು ನೋಡಬೇಕಾಗುತ್ತೆ. ನೀವು ಸಾಧನೆ ಮಾಡಬೇಕು ಅಂದರೆ ಪ್ರಮುಖವಾಗಿ ಸಮಯನ ಕೊಡಲೇಬೇಕು. ನೀವು ಮೊಬೈಲಲ್ಲಿ ಸಮಯ ಕೊಡ್ತಿದ್ರೆ ಅದು ನಿಜವಾಗ್ಲೂ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಟಾಪರ್ಗಳು ಕೂಡ ಮೊಬೈಲ್ ನೋಡ್ತಾರೆ, ನೋಡಲ್ಲ ಅಂತಲ್ಲ. ಬಟ್ ಅವರಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಮಾತ್ರ ನೋಡ್ತಾರೆ. ಆದರೆ ಟಾಪರ್ ಆಗೋದಿಲ್ಲ, ನಾನು ಓದ್ತಾನೆ ಇರ್ತೀನಿ, ಸುಮ್ಮನೆ ಓದ್ತಾ ಇರ್ತೀನಿ, ಏನು ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆದರೂ ಕೂಡ ನಾನು ಮೊಬೈಲ್ ನೋಡ್ತಾನೆ ಟಾಪರ್ ಆಗಬೇಕು ಅಂದರೆ ಅದು ಆಗೋದೇ ಇಲ್ಲ. ನೀವು ಕಷ್ಟಪಡದೆ ಏನನ್ನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನೀವು ಮೊಬೈಲಲ್ಲಿ ಹೆಚ್ಚು ಸಮಯನ ಕಳೆಯೋದನ್ನ ಬಿಡಬೇಕು. ಇಲ್ಲದಿದ್ದರೆ ನೀವು ಟಾಪರ್ ಆಗೋದನ್ನ ಬಿಡಬೇಕಷ್ಟೆ. ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳ್ಕೊಬೇಡಿ. ಯಾಕಂದರೆ ಅದು ನಿಮ್ಮ ಭವಿಷ್ಯ. ನಿಮ್ಮ ಕೈಯಲ್ಲಿದೆ. ನೀವು ಯಾವತ್ತು ನಿಮ್ಮ ಧೈರ್ಯವನ್ನು ಕಳ್ಕೊತೀರಾ ಆಗ ನಿಮ್ಮ ಭವಿಷ್ಯ ಕೆಳಗೆ ಹೋಗುತ್ತೆ. ನಿಮಗೇನಾದರೂ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ತಿಳ್ಕೊಳ್ಳಿ, ನೀವು ಭವಿಷ್ಯದಲ್ಲಿ ಮುಂದೆ ಹೋಗೋದಿಲ್ಲ, ಹಿಂದೆ ಬರ್ತೀರಾ ಅಂತ. ಟಾಪರ್ ಆಗಬೇಕು ಅಂದರೆ ಬರೀ ಒಂದು ದಿನ ಮಾತ್ರ ಕೂತ್ಕೊಂಡು ಓದಿದ್ರೆ ಸಾಲಲ್ಲ. ನೀವು ಭವಿಷ್ಯದಲ್ಲಿ ಅಂದರೆ ಮುಂದೆ ಪ್ರತಿದಿನವೂ ಕೂಡ ಓದ್ತಾನೆ ಇರಬೇಕು. ಓದೋದಕ್ಕೆ ಯಾವುದೇ ರೀತಿ ಎಂಡಿಲ್ಲ. ಹಾಗಾಗಿ ನೀವು ಓದ್ತಾನೆ ಇದ್ದಷ್ಟು ನಿಮಗೆ ಜ್ಞಾನವೂ ಹೆಚ್ಚಾಗುತ್ತೆ. ನೀವು ಈಗ ಕಷ್ಟಪಟ್ಟು ಓದಿದ್ರೆ ಮುಂದೆ ನಿಮಗೆ ಯಶಸ್ವಿನ ಹಾದಿಯಾಗುತ್ತೆ. ಅದೇ ನಿಮಗೆ ಮುಂದೆ ಗುರಿಗೆ ಒಂದು ಬಲ. ನಿಮಗೆ ಓದೋಕ್ಕೆ ಇಷ್ಟ ಆಗ್ತಿಲ್ವಾ? ಪ್ರಯತ್ನ ಮಾಡಿ ಮೊಬೈಲ್ನ ಫಸ್ಟು ಸೈಡಿಗಿಟ್ಟು ನೀವು ಪ್ರಯತ್ನ ಮಾಡಿ. ಅದೇ ನಿಮಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆಗ್ತಾ ಮುಂದೆ ಒಂದು ದಿನ ನೀವು ಟಾಪರ್ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನೀವು ಬರೀ ಟಾಪರ್ ಆಗಬೇಕು ಅಂತಲ್ಲ, ಒಂದು ಜ್ಞಾನವನ್ನು ನೀವು ತಿಳ್ಕೊಬೇಕು. ನೀವು ಬರೀ ಮೊಬೈಲಲ್ಲೇ ಸಮಯ ಕಳ್ಕೊತ ಬರೀ ಅದು ಇದು ಮಾಡ್ತಾ ಸಮಯ ಕಳೆಯೋದಕ್ಕಿಂತ ನೀವು ಓದೋದ್ರಲ್ಲಿ ಫಸ್ಟು ಪ್ರಾಮುಖ್ಯತೆಯನ್ನು ನೀಡಬೇಕು. ನೀವು ಕಲಿತ ಎಲ್ಲ ಪಾಠಗಳು, ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನ ಇದೆಯಲ್ಲ, ಅದು ನಿಮ್ಮನ್ನು ಒಂದು ಅಲ್ಲ ಒಂದು ದಿನ ಒಂದು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಟಾಪರ್ಗಳು ಕನಸು ಕಾಣೋದಿಲ್ಲ. ಅವ್ರು ಕನಸು ಕಾಣಿದ್ರೆ
ನೈಜ ಘಟನೆಯಾಗಿ ಕನಸನ್ನ ಕಾಣ್ತಾರೆ. ಅವರು ಯಾವುದೇ ರೀತಿ ಕನಸನ್ನ ಕಾಣ್ತಾ ಟೈಮ್ ವೇಸ್ಟ್ ಮಾಡೋದಿಲ್ಲ. ನಂತರದಲ್ಲಿ ನೀವು ಕೇವಲ ಕನಸು ಕಾಣೋದ್ರಿಂದ ಏನೂ ಸಾಧ್ಯವಿಲ್ಲ. ನೀವು ಶ್ರಮಿಸಬೇಕು, ನೀವು ಗುರಿಯತ್ತ ಧೈರ್ಯದಿಂದ ಮುನ್ನುಗ್ಗಬೇಕು, ನೀವು ಪ್ರಯತ್ನ ಮಾಡಬೇಕು. ಇದರಿಂದ ಮಾತ್ರ ಸಾಧ್ಯ. ನಿಮ್ಮ ಹೆಸರು ಇತಿಹಾಸದಲ್ಲಿ ಬರಬೇಕಂದ್ರೆ ಪ್ರತಿದಿನ ಪ್ರಯತ್ನ ಮಾಡಬೇಕು. ಆಸೆ ಕೂಡ ಮನಸ್ಸಲ್ಲಿ ಇರಬೇಕು. ಅದು ನಿನ್ನ ಪ್ರೇರಣೆ, ನಿನ್ನ ಎನರ್ಜಿ, ನಿನ್ನ ದಾರಿ. ಇವತ್ತಿಂದಲೇ ನಿನ್ನ ಯಶಸ್ಸನ್ನು ಗುರಿಯ ಕಡೆ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡು. ನೀವು ಎಷ್ಟು ಬಾರಿ ಸೋಲ್ತಿರೋ ಅಷ್ಟು ಬಾರಿ ಗೆಲ್ತೀರ. ಅದರಲ್ಲಿ ಹೆದರಿಕೆ ಬೇಕಿಲ್ಲ. ಸೋಲು ಎಂದರೆ ಅಂತಿಮ ಹಂತ ಅಲ್ಲ. ಟಾಪರ್ಗಳು ಏನನ್ನು ತಿಳ್ಕೊಂಡಿದ್ದಾರೆ ಅಂದರೆ, ಹೋರಾಟ ನಿಲ್ಲಿಸಿದರೆ ಮಾತ್ರ ಸೋಲಾಗುತ್ತೆ. ಪ್ರತಿಯೊಂದು ಅಡಚಣೆ ನಿಮ್ಮನ್ನು ಬಲಿಷ್ಠವಾಗಿನಾಗಿ ಮಾಡುತ್ತೆ. ಪ್ರತಿಯೊಂದು ತಪ್ಪು ನಿಮ್ಮನ್ನು ಕುಶಲತೆಯನ್ನು ಕಲಿಸುತ್ತದೆ. ನೀವು ನಿರಂತರವಾಗಿ ಹೋರಾಡ್ತಿರಬೇಕು, ಧೈರ್ಯದಿಂದ ಇರಬೇಕು, ನಿರಂತರವಾಗಿ ಮುಂದೆ ನುಗ್ತಿರಬೇಕು. ಅದನ್ನು ಬಿಟ್ಟು ನಿಂತಿದ್ದ ಜಾಗದಲ್ಲೇ ನಿಂತರೆ ನೀವು ಸೋಲೋದು ಗ್ಯಾರಂಟಿ. ಹೋರಾಡ್ತಾನೆ ಇದ್ದರೆ ಯಾವುದೇ ಕಾರಣಕ್ಕೂ ಸೋಲು ಎಂಬುದು ನಿಮ್ಮನ್ನು ಕಾಣುವುದಿಲ್ಲ. ಗುರಿ ನಿಮಗೆ ಶಕ್ತಿಯಾಗಿರಬೇಕು. ಹೋರಾಡಿ ಸೋಲ್ಬೇಡಿ. ನಿಮಗೆ ಗೆಲುವು ಪಕ್ಕಾ ಕಾದಿದೆ. ನಿಮಗೆ ಕೇವಲ ದಿನಕ್ಕೆ 24 ಗಂಟೆಗಳಷ್ಟೇ, ಆದರೆ ಟಾಪರ್ಗಳಿಗೆ ಅದು ಅಮೂಲ್ಯವಾದ ಅವಕಾಶ. ಪ್ರತಿ ಗಂಟೆ, ಪ್ರತಿಯೊಂದು ನಿಮಿಷ ಅವರು ಗುರಿಯತ್ತ ಸಾಗಲು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನೀವು ಎಷ್ಟು ಸಮಯ ಫೋನ್, ಸೋಷಿಯಲ್ ಮೀಡಿಯಾ, TV ಅಥವಾ ವಾಟ್ಸಪ್ನಲ್ಲಿ ಕಳಿತೀರಿ, ಅದೇ ಸಮಯ ನೀವು ನಿಮ್ಮ ಕನಸುಗಳಿಗೆ ಕಳೀಬೇಕು. ಟಾಪರ್ಗಳು ತಮ್ಮ ದಿನವನ್ನು ಪ್ಲ್ಯಾನ್ ಮಾಡ್ತಾರೆ. ಓದು, ವಿಶ್ರಾಂತಿ, ಅಭ್ಯಾಸ, ಪುನರ್ವರ್ತನೆ ಎಲ್ಲವನ್ನು ಸಮಯದ ನಿಯಂತ್ರಣದಲ್ಲಿ ಮಾಡ್ತಾರೆ. ನೀವು ನಿಮ್ಮ ದಿನವನ್ನು ಇದೇ ರೀತಿ ಮಾಡಿದ್ರೆ ಸಾಧನೆ ಮಾಡೋದು ಗ್ಯಾರಂಟಿ. ನೀವು ನಿಜವಾಗಿಯೂ ಗೆಲ್ಲಲು ಬಯಸಿದರೆ ನೀವು ನಿಮ್ಮ 24 ಗಂಟೆ ಹೇಗೆ ಉಪಯೋಗಿಸ್ತೀರಾ ಎಂಬುದು ತುಂಬ ಮುಖ್ಯ ಆಗುತ್ತೆ. ಸಮಯ ನಿಮ್ಮ ಗೆಲುವಿಗೆ ದಾರಿ ತೋರುತ್ತೆ. ಇನ್ನು ಯಾವ ಕ್ಷಣವೂ ಕಳೆದುಕೊಳ್ಬೇಡಿ. ಯಾರು ನಿಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಮತ್ತು ಅವರ ಮಾತಿನ ನಿಮ್ಮ ಕನಸಿಗಾಗಿರ್ಬೋದು, ನಿಮ್ಮ ಓದಿಗಾಗಿರ್ಬೋದು ತುಂಬಾ ತೊಂದರೆ ಆಗುತ್ತೆ. ಅದನ್ನು ಯಾವುದು ತಲೆಗೆ ಹಾಕೊಳ್ಬೇಡಿ. ಯಾಕಂದರೆ ಟಾಪರ್ಗಳಿಗೆ ಗೊತ್ತಿದೆ, ಬೇರೆಯವರ ಅಭಿಪ್ರಾಯ ಅವರಿಗೆ ಏನು ಮಾಡೋಕ್ಕೆ ಆಗೋದಿಲ್ಲ, ಅವರ ಮಾರ್ಗವನ್ನು ಅಡ್ಡಿ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು. ನಿಮ್ಮ ಯೋಗ್ಯತೆ ಎಷ್ಟಿದೆ ಎಂದು ತೀರ್ಮಾನಿಸೋದು ನೀವೇನೆ. ನಿಮ್ಮ ಕನಸನ್ನು ಕಾಣೋದು ನೀವೇ, ಓದೋದು ನೀವೇ. ದಿನಪೂರ್ತಿ ಶ್ರಮಿಸಿ, ದಿನಪೂರ್ತಿ ಓದಿ, ಎಲ್ಲ ಪ್ರಯತ್ನವನ್ನು ಮಾಡೋದು ನೀವೇ. ಹಾಗಾಗಿ ಬೇರೆಯವರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಮ್ಮ ಯೋಗ್ಯತೆ ಎಷ್ಟು, ಅವರ ಯೋಗ್ಯತೆ ಎಷ್ಟು ಎಲ್ಲವೂ ಕೂಡ ನಿಮಗೆ ತಿಳಿದಿರುತ್ತೆ. ಹಾಗಾಗಿ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಅದು ಕೂಡ ಓದೋದಕ್ಕೆ ಮಾತ್ರ. ನೀವು ಇತ್ತೀಚೆಗೆ ಎಷ್ಟು ಬಾರಿ ಸೋತಿದ್ದೀರಾ ಎಂದು ಯೋಚಿಸ್ತಿದ್ದೀರಾ? ಆ ಸೋಲು ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ತಾಳ್ಮೆ ನಿಮ್ಮಲ್ಲಿ ಇರಬೇಕು, ಗೆಲುವು ಕೂಡ ನಿಮ್ಮಲ್ಲೇ ಇರಬೇಕು. ಟಾಪರ್ಗಳಿಗೆ ನಿಜವಾದ ಶಕ್ತಿ ಏನು ಗೊತ್ತಾ? ಅದೇ ತಾಳ್ಮೆ ಮತ್ತು ಪರಿಶ್ರಮ. ಒಂದು ದಿನ ನಿಮ್ಮ ಪ್ರಯತ್ನ, ನಿಮ್ಮ ಸಮಯ, ನಿಮ್ಮ ಶ್ರಮ ಎಲ್ಲವೂ ನಿಮಗೆ ಫಲ ಕೊಡುತ್ತೆ. ನಿಮಗೆ ಗೊತ್ತಿರಬೇಕು, ನಿಮಗೆ ಗೆಲುವು ಬರೋದು ತಕ್ಷಣ ಅಲ್ಲ, ಆ ಕ್ಷಣ ಅಲ್ಲ. ಆದರೆ ನಿಮಗೆ ತಾಳ್ಮೆ ಎಂಬುದು ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಅಂತಿಮವಾಗಿ ಯಶಸ್ವಿಗೆ ಅದೇ ನಿಮಗೆ ದಾರಿ ತೋರೋದು. ಇದೇ ಟಾಪರ್ಗಳ ರಹಸ್ಯ. ತಾಳ್ಮೆ ಮತ್ತು ಶ್ರಮದಲ್ಲಿ ನಂಬಿಕೆ. ನೀವು ಸಹ ಅದನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಯಶಸ್ಸು ನಿಮಗಾಗಿ ಕಾದಿದೆ.